ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಗೀತಾ ಗಣೇಶ್ ಅಂತ ಹೇಳಿ ಕಮೆಂಟ್ ಮೂಲಕ ಕೇಳಿದ್ದಾರೆ, ನಾನ್ ವೆಜ್ ತಿನ್ನೋರು ರಾಯರನ್ನ ಪೂಜಿಸ್ಬೋದಾ ಅಂತ. ಹಾಗೆ ಇನ್ನೊಬ್ರು ಮಹಾಲಕ್ಷ್ಮಿ ಅಂತ ಹೇಳಿ ಅವರು ನನಗೆ ಇದು ಸೇರಿ ಒಂದು 5ನೇ ಬಾರಿ ಕಮೆಂಟ್ ಮೂಲಕ ಕೇಳಿದ್ದಾರೆ, ಪ್ರತಿನಿತ್ಯ ನೀವು ತಲೆಗೆ ಸ್ನಾನ ಮಾಡಿ ರಾಯರನ್ನ ಪೂಜಿಸ್ತೀರಾ ಅಂತ. ಇವೆರಡೂ ಕಮೆಂಟ್ಗಳಿಗೆ ಈ ವಿಡಿಯೋ ಮೂಲಕ ಉತ್ತರ ತಿಳಿಸ್ತಿದ್ದೀನಿ. ನಾನು ವಿಶೇಷ ದಿನಗಳಲ್ಲಿ ಪ್ರತಿನಿತ್ಯ ಸ್ನಾನ ಮಾಡ್ತೀನಿ. ಈಗ ರಾಯರ ಆರಾಧನೆ ಇತ್ತಲ್ಲ 3 ದಿನ, ಆಗ 3 ದಿನ ಕೂಡ ಬೆಳಗ್ಗೆನೇ ಸ್ನಾನ ಮಾಡಿ ತಲೆಗೆ ರಾಯರನ್ನ ಪೂಜಿಸ್ತಿದ್ದೆ. ಹಾಗೆ ಏಕಾದಶಿ ದಿನ ಕೂಡ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ರಾಯರನ್ನ ಪೂಜಿಸ್ತೀನಿ. ಇನ್ನು ಗುರುವಾರ ಅಂದರೆ ವಿಶೇಷ ನಮ್ಮ ರಾಯರ ಭಕ್ತರಿಗೆಲ್ಲ. ಆ ದಿನ ಆತ್ಮಶುದ್ಧಿ ಜೊತೆಗೆ ದೇಹ ಕೂಡ ಶುದ್ಧ ಮಾಡಿಕೊಂಡು ತಲೆಯಿಂದ ಸ್ನಾನ ಮಾಡಿ ನಾನು ರಾಯರ ಮುಂದೆ ಕೂತು ಪೂಜೆನ ಸಮರ್ಪಿಸ್ತೀನಿ. ಪ್ರತಿದಿನ ತಲೆಗೆ ಸ್ನಾನ ಮಾಡಿಯೇ ರಾಯರನ್ನ ಪೂಜಿಸ್ಬೇಕು ಅಂತ ಏನಿಲ್ಲ. ಹಾಗೆ ಶಾಸ್ತ್ರ ಹೇಳುತ್ತೆ ಹೆಣ್ಮಕ್ಳು ಪ್ರತಿನಿತ್ಯ ತಲೆ ಸ್ನಾನ ಮಾಡಬಾರ್ದು. ಯಾರು ಶಾಸ್ತ್ರನ ಪರಿಪಾಲನೆ ಮಾಡ್ತಾರೆ ಅವ್ರಿಗೆ ಇದು ಅನ್ವಯ ಆಗುತ್ತೆ. ಪ್ರತಿನಿತ್ಯ ಹೆಣ್ಮಕ್ಳು ತಲೆ ಸ್ನಾನ ಮಾಡಬಾರ್ದು, ಇಂತಿಷ್ಟೇ ದಿನಗಳಲ್ಲಿ ತಲೆಗೆ ಸ್ನಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸುತ್ತೆ. ನನಗೆ ಶಾಸ್ತ್ರದ ಬಗ್ಗೆ ಹೆಚ್ಚು ತಿಳಿವಳಿಕೆ ಇಲ್ಲ, ಹಾಗಾಗಿ ನಾನು ಈ ವಿಷಯನ ಇಲ್ಲಿಗೆ ನಿಲ್ಲಿಸ್ತೀನಿ. ರಾಯರನ್ನ ಪೂಜಿಸೋದಕ್ಕೆ ತಲೆಗೆ ಸ್ನಾನ ಮಾಡಬೇಕು ಅಂತಲೇ ಏನಿಲ್ಲ. ಬಹಳ ಪರಿಶುದ್ಧವಾದ ಮನಸ್ಸಿಂದ ರಾಯರ ಹತ್ರ ಹೋಗಿ ನಮಸ್ಕರಿಸಿದ್ರೆ ಸಾಕು, ರಾಯರು ಅನುಗ್ರಹಿಸ್ತಾರೆ. ಗುರುವಾರ ಮಾತ್ರ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಆತ್ಮಶುದ್ಧಿ ಜೊತೆಗೆ ದೇಹ ಶುದ್ಧಿ ಕೂಡ ಮಾಡಿಕೊಂಡು ನಾವು ರಾಯರಿಗೆ ಪೂಜಿಸೋದ್ರಿಂದ ಒಳ್ಳೆಯದು. ರಾಯರನ್ನ ಯಾರು ಬೇಕಾದರೂ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು. ಇಂಥವ್ರು ಮಾತ್ರ ಮಾಡಬೇಕು, ಇಂಥವ್ರು ಮಾತ್ರ ಮಾಡಬಾರ್ದು ಅಂತ ಏನಿಲ್ಲ. ಎಲ್ಲರಿಗೂ ಸೇರಿದವರು ರಾಯಪ್ಪ. ನಾನು ಶುದ್ಧ ಅಂದರೆ ಶುದ್ಧ ಸಸ್ಯಾಹಾರಿ. ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ನನ್ನ ಮಗಳಾಗಲಿ ನಮ್ಮ ಮನೆಯವರಾಗಲಿ ನಾನಾಗಲಿ ಎಗ್ಗು ಕೂಡ ನಾವು ಉಪಯೋಗಿಸಲ್ಲ. ಒಂದೊಂದು ವಾರ ಮೀನ್ಸ್ ಈ ಬುಧವಾರ ಗುರುವಾರ ನಮ್ಮ ಮನೇಲಿ ಏನಾದರೂ ನನ್ನ ಮಗಳು ಶಟಲ್ ಕಾಕ್ ಹೋಗ್ತಾಳಲ್ಲ, ಅಪ್ಪಿ ತಪ್ಪಿ ಈ ಬ್ರೆಡ್ ಟೋಸ್ಟ್ ಅಂತ ಹೇಳ್ತಾರಲ್ಲ ಅದನ್ನು ತರಿಸಿದ್ರು ಕೂಡ ನಾನು, ಅದು ವೆಜ್ಜು, ಅದರೊಳಗಡೆ ಎಲ್ಲ ಈ ಕ್ಯಾರೆಟು ಬೀನೀಸು ಟೊಮೊಟೊ ಈರುಳ್ಳಿ ಫ್ರೈ ಎಲ್ಲ ಹಾಕಿರ್ತಾರೆ. ಬಟ್ ಬ್ರೆಡ್ ಅನ್ನೋದು ನನಗೆ ಒಂಥರ ನೆನಪಾದಾಗೆಲ್ಲ ಅದರಲ್ಲಿ ಎಗ್ಗಿರುತ್ತೆ ಅನ್ನೋ ಒಂದು ಸೆನ್ಸ್ ಆಗ್ತಿರುತ್ತೆ. ಆ ಕಾರಣಕ್ಕೆ ನಾನೇನು ಮಾಡ್ತೀನಿ ಅಂತ ಅಂದರೆ ಅವಳನ್ನ ಹಾಸ್ಟೆಲಿಂದ ಆಚೆ ಕೂರಿಸಿ ತಿನ್ನಿಸಿ ಆಮೇಲೆ ಕೈ ಕಾಲು ಮುಖ ತೊಳಸಿ ಒಳಗಡೆ ಕರ್ಕೊಳ್ತೀನಿ, ಬ್ರೆಡ್ ಟೋಸ್ಟ್ ತಿಂದಾಗ ಮಾತ್ರ. ಇನ್ನು ಅದನ್ನು ಬಿಟ್ಟರೆ ನಾವು ತುಂಬ ಅಂದರೆ ತುಂಬ ಶುದ್ಧ ಸಸ್ಯಾಹಾರಿಗಳು 3 ಜನ ಕೂಡ, ನಮ್ಮ ಕುಟುಂಬ ಕೂಡ. ಮತ್ತು ನಾನ್ ವೆಜ್ ತಿನ್ನೋರು ರಾಯರನ್ನ ಇಟ್ಟು ಪೂಜಿಸಬಾರ್ದ? ಖಂಡಿತ ಪೂಜೆ ಮಾಡ್ಬೋದು. ಕೆಲವರು ಸ್ವಲ್ಪ ಭಯ ಪಡ್ತಾರೆ, ಆ ಥರ ಏನಿಲ್ಲ. ಕೆಲವು ನಿಯಮಗಳನ್ನ ನೀವು ಪಾಲನೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ರಾಯರು ನಿಮಗೂ ಕೂಡ ಅನುಗ್ರಹಿಸ್ತಾರೆ. ನಾನ್ ವೆಜ್ ತಿನ್ನೋರು ರಾಯರನ್ನ ಪೂಜೆ ಮಾಡೋದನ್ನು ನಾನು ನೋಡಿದ್ದೀನಿ. ಯಾವುದೇ ಭಯ ಬೇಡ. ನಿಮ್ಮ ಮನೇಲಿ ರಾಯರ ಫೋಟೋನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ. ದೇವ್ರ ಮನೆಗೆ ಬಾಕ್ಲಿರಬೇಕು. ಬಾಕ್ಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ನೀವು ನಾನ್ ವೆಜ್ ಅಡುಗೆ ಮಾಡ್ತೀರಾ ಅನ್ನೋ ದಿನ ಸ್ಕ್ರೀನ್ನ ಬಿಡಬೇಕು. ಜೊತೆಗೆ ಗುರುವಾರ ಯಾವುದೇ ಕಾರಣಕ್ಕೂ ಮನೇಲಿ ನಾನ್ ವೆಜ್ ಅಡುಗೆನ ಮಾಡಬಾರ್ದು, ಮತ್ತು ನಾನ್ ವೆಜ್ ಕೂಡ ನೀವು ತಿನ್ನಬಾರ್ದು. ಇವಾಗ ಸೋಮವಾರ ಮಂಗಳವಾರ ಬುಧವಾರ 3 ದಿನಗಳಲ್ಲಿ ಮಾಡಿಬಿಟ್ಟಿರ್ತೀರ ಅಂತ ಇಟ್ಕೊಳ್ಳಿ. ನೀವು ಬುಧವಾರನೇ ಖಾಲಿ ಮಾಡಬೇಕು. ಬುಧವಾರ ಬೆಳಗ್ಗೆನೆ ಮನೆನ ಗಂಜಲ ಹಾಕಿ ಒರೆಸಿ ನೀವು ಕೂಡ ತಲೆಗೆ ಗಂಜಲ ಹಾಕಿ ಸ್ನಾನ ಮಾಡಬೇಕು. ಗುರುವಾರ ಮನೇಲಿ ಶುದ್ಧವಾಗಿ ಇರಬೇಕು. ಯಾವುದೇ ರೀತಿ ನಾನ್ ವೆಜ್ ಅನ್ನೋದು ಮನೆಗೆ ತರಬಾರ್ದು, ಮನೇಲಿ ಕೂಡ ನೀವು ಮಾಡಬಾರ್ದು. ಮತ್ತು ಏಕಾದಶಿ ದಿನ ಕೂಡ ತುಂಬ ಜನ ನಾನು ಏಕಾದಶಿ ವ್ರತಾಚರಣೆನ ಮಾಡಿ ಅಂದಾಗ ಅವರು ಕೇಳ್ತಿದ್ರು, ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಅಡುಗೆ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋದು ಅಂತ. ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರ್ತಾರೆ, ನೀವು ತಿಳಿಸಿ ಹೇಳಿ ಇನ್ನು ಮುಂದೆ ಮಾಡಬಾರ್ದು ಏಕಾದಶಿ ದಿನ ಮನೇಲಿ ನಾನ್ ವೆಜ್ ಅಡುಗೆನ ಅಂತ. ನೀವು ನಿಮ್ಮ ಮನೇಲಿ ಹಿರಿಯರು ಇರ್ತಾರಲ್ಲ ಅವ್ರಿಗೆ ತಿಳಿಸಿ ಹೇಳಬೇಕು. ಮತ್ತು ಅವತ್ತಿನ ದಿನ ನೀವು ನಿಮ್ಮ ಮನೇಲಿ ಏನೂ ತಿನ್ನೋದಕ್ಕೆ ಹೋಗಬೇಡಿ. ಎಲ್ಲನೂ ರಾಯರು ಖಂಡಿತ ಸರಿ ಮಾಡ್ತಾರೆ. ಗೊತ್ತಿಲ್ಲದೆ ಮಾಡಿದಾಗ ಕ್ಷಮಿಸಿ, ಒಂದಲ್ಲ ಒಂದಿನ ಮನೆಯವ್ರಿಗೂ ತಿಳುವಳಿಕೆ ಅನ್ನೋದನ್ನು ರಾಯಪ್ಪ ಕೊಟ್ಟೆ ಕೊಡ್ತಾರೆ. ಮತ್ತು ಆರಾಧನೆ ದಿನಗಳು ಬರುತ್ತಲ್ಲ, ನೀವು ಎಂಥದ್ದೇ ಏನೋ ವಿಶೇಷ ಇರುತ್ತೆ ಅವತ್ತು ನಮ್ಮ ಮನೇಲಿ, ನಮ್ಮ ಕುಟುಂಬದ ಫಂಕ್ಷನ್ ಇರುತ್ತೆ, ಏನೇ ಸಿಚುವೇಶನ್ ಬಂದರೂ ನೀವು ರಾಯರ ಭಕ್ತರಂದ ಮೇಲೆ ಮನೇಲಿ ಗುರುವಾರ ನಾನ್ ವೆಜ್ ಅಡುಗೆ ಮಾಡಬಾರ್ದು, ನಾನ್ ವೆಜ್ ಅಡುಗೆ ತಿನ್ನಬಾರ್ದು.
ನಾನ್ ವೆಜ್ ಅಡುಗೆ ಮಾಡಿದಾಗೆಲ್ಲ ನಿಮ್ಮ ಮನೆಯಲ್ಲಿ ನೆಕ್ಸ್ಟ್ ಡೇಗೆ ಗಂಜಲ ಹಾಕಿ ದೇವ್ರ ಮನೆನ ಶುದ್ಧ ಮಾಡಬೇಕು. ಗುರುವಾರ ಮಾತ್ರ ಯಾವುದೇ ಕಾರಣಕ್ಕೂ ಎಂಥದ್ದೇ ಪರಿಸ್ಥಿತಿ ಬಂದರೂ ನೀವು ರಾಯರ ಭಕ್ತರಾದ್ಮೇಲೆ ನಾನ್ ವೆಜ್ನ ತಿನ್ನಬಾರ್ದು. ಯಾರೇ ಎಷ್ಟೇ ಫೋರ್ಸ್ ಮಾಡಿದ್ರು ಒಬ್ರು ಮನೆಗೆ ಹೋಗು ಕೂಡ ತಿನ್ನಬಾರ್ದು, ನಿಮ್ಮ ಮನೇಲಿ ಕೂಡ ತಿನ್ನಬಾರ್ದು. ಬುಧವಾರನೇ ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು. ನೀವು ಕೂಡ ಗಂಜಲ ಹಾಕಿ ತಲೆಗೆ ಸ್ನಾನ ಮಾಡಬೇಕು. ತುಂಬ ಜನ ಪೂಜೆ ಮಾಡ್ತಿರ್ತಾರೆ, ಮೊದಲು ನಾನ್ ವೆಜ್ ತಿಂತಿದ್ರು. ರಾಯರು ಅವ್ರಿಗೆ ಮನ್ಸು ಕೊಡ್ತಾರೆ. ಏನೋ ರಾಯರ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಆದಾಗ, ಅಟ್ಯಾಚ್ಮೆಂಟ್ ಹೆಚ್ಚಾದಾಗ ನಿಮ್ಮಲ್ಲೇ ಅನಿಸುತ್ತೆ ನಾವು ನಾನ್ ವೆಜ್ನ ತಿನ್ನಬಾರ್ದು ಅಂತ. ಕೆಲವರು ತುಂಬ ಜನ ಪೂಜಿಸೋದಕ್ಕೆ ಶುರು ಮಾಡಿದಾಗ ತಿಂತಿರ್ತಾರೆ, ಆಮೇಲೆ ಅವ್ರ ಮನೆಗಳಲ್ಲಿ ಯಾರೂ ಕೂಡ ತಿನ್ನಲ್ಲ. ತುಂಬ ಅಂದರೆ ತುಂಬ ಭಕ್ತರಾಗ್ಬಿಟ್ಟಿರ್ತಾರೆ. ಕೆಲವ್ರಿಗೆ ಅಂಥ ಮನಸ್ಥಿತಿನ ರಾಯಪ್ಪನೇ ಕೊಡ್ತಾರೆ. ಕೊಟ್ಟಿಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಮಾತ್ರ ಗುರುವಾರ, ಏಕಾದಶಿ ದಿನ, ವಿಶೇಷ ದಿನ, ಈಗ ರಾಯರ ಆರಾಧನೆ ಬರುತ್ತಲ್ಲ ಅಂಥ ದಿನಗಳಲ್ಲೆಲ್ಲ ತಿನ್ನೋದಕ್ಕೆ ಹೋಗಬಾರ್ದು. ತುಂಬ ಜನಕ್ಕೆ ಮನೇಲಿ ರಾಯರ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಆದರೆ ನಾವು ನಾನ್ ವೆಜ್ ತಿಂತೀವಿ, ನಮ್ಮ ಮನೇಲಿ ನಾನ್ ವೆಜ್ ಅಡುಗೆ ಮಾಡ್ತೀವಿ, ಏನು ಮಾಡೋದು ಅಂತ ಅಂದ್ಕೊಂಡಿದ್ರೆ ಯಾವುದೇ ಭಯ ಬೇಡ. ನಿಮ್ಮ ಮನೇಲಿ ರಾಯರನ್ನ ಫೋಟೋ ಮೂಲಕ ತೊಗೊಂಡೋಗಿ ಇಟ್ಟು ಪೂಜೆ ಮಾಡ್ಬೋದು. ಆದಷ್ಟು ದೇವ್ರ ಮನೇಲಿ ರಾಯರ ಫೋಟೋ ಇಡೋದು ತುಂಬ ಒಳ್ಳೆಯದು. ಯಾಕಂದರೆ ಡೋರ್ ಇರುತ್ತೆ, ಆವಾಗಲೇ ಹೇಳ್ದಂಗೆ. ಡೋರ್ ಇಲ್ಲ ಅಂದರೂ ಕೂಡ ನಾವು ಸ್ಕ್ರೀನ್ ಹಾಕ್ಬೋದು. ಅಕಸ್ಮಾತ್ ನೀವು ಹಾಲಲ್ಲಿ ಇಡ್ತೀರಾ ಅಂತ ಅಂದರೆ ನೀವು ಅಲ್ಲೇ ಊಟ ಎಲ್ಲ ಮಾಡ್ತಿರ್ತೀರ, ಅದು ತಪ್ಪಾಗುತ್ತೆ. ರಾಯರ ಕೋಪಕ್ಕೆ ನಾವು ಗುರಿ ಆಗ್ಬೋದು, ಬೇಡ. ಹಾಗಾಗಿ ನೀವು ರಾಯರ ಫೋಟೋನ ದೇವ್ರ ಮನೆಯಲ್ಲೇ ಇಟ್ಟು, ತುಂಬ ಸುಲಭ, ತುಂಬ ಸರಳ ರಾಯರನ್ನ ಪೂಜಿಸೋದು. ಪ್ರತಿಯೊಬ್ಬರು ಕೂಡ ರಾಯರನ್ನ ಪೂಜೆ ಮಾಡ್ಬೋದು. ರಾಯಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.